ಗಾಂಧಿಯನ್ ಎರಾ. ಗಾಂಧಿಯನ್ ಎರಾ 1917ರಿಂದ 1947 ತನಕ ಆಲ್ಮೋಸ್ಟ್ 30 ಇಯರ್ಸ್. ಮಹಾತ್ಮ ಗಾಂಧಿ ಕ್ರಾನಾಲಜಿಕಲ್ ಈವೆಂಟ್ಸ್‌ಗಳನ್ನ ಗಮನಿಸಬೇಕು. ಕ್ರಾನಾಲಜಿಕಲ್ ಈವೆಂಟು 1869ರಿಂದ 1948 ತನಕ ವಿ ನೀಡ್ ಟು ಅಬ್ಸರ್ವ್. ಇನ್ ಸೌತ್ ಆಫ್ರಿಕಾ ಇದರಲ್ಲಿ 2 ಫೇಸ್ ಆಗುತ್ತೆ. ಒಂದು ಸೌತ್ ಆಫ್ರಿಕಾದಲ್ಲಿ, ಇನ್ನೊಂದು ಇಂಡಿಯಾದಲ್ಲಿ. ಸೌತ್ ಆಫ್ರಿಕಾದಲ್ಲಿ 1893ರಿಂದ 1914 ತನಕ ಇರ್ತಾರೆ. ಇಂಡಿಯಾದಲ್ಲಿ ಅವರು 1915ರಿಂದ 1948 ತನಕ ಇರ್ತಾರೆ. ಸೊ ಇಷ್ಟನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ, ಏನೇನು ಕ್ರಾನಾಲಜಿಕಲ್ ಇವೆಂಟ್ ಆಗಿದೆ ಅಂತ ಹೇಳಿ. ಇನ್ ಸೌತ್ ಆಫ್ರಿಕಾ 1893ಗೆ ಡಿಪಾರ್ಚರ್ ಆಗ್ತಾರೆ. 1893ರಲ್ಲಿ ಗಾಂಧೀಜಿ ವೆಂಟ್ ಟು ಸೌತ್ ಆಫ್ರಿಕಾ and experiences racial discrimination in various forms. A famous incident that Gandhi was thrown out of the first class compartment of train at ಮೆರಿಟಬರ್ಗ್ ಸ್ಟೇಷನ್. ಮೆರಿಟಬರ್ಗ್ ಸ್ಟೇಷನ್ ಅಲ್ಲಿ ಅವ್ರನ್ನ ಹೊರಗೆ ಹಾಕ್ತಾರೆ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಇಂದ. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. 1893ರಲ್ಲಿ ಸೌತ್ ಆಫ್ರಿಕಾಗೆ ಹೋಗ್ತಾರೆ ಅಂಡ್ ಎಕ್ಸ್ಪೀರಿಯನ್ಸ್ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಥ್ರೋಯಿಂಗ್ ಔಟ್ ಫ್ರಮ್ ದ ಕಂಪಾರ್ಟ್ಮೆಂಟ್ ಟ್ರೈನ್. 1894ರಲ್ಲಿ ಫೌಂಡೇಶನ್ ಆಫ್ ನೆಟಲ್ ಇಂಡಿಯನ್ ಕಾಂಗ್ರೆಸ್ ಇನ್ 1894. 1899ರಲ್ಲಿ ಫೌಂಡೇಶನ್ ಆಫ್ ಇಂಡಿಯನ್ ಆಂಬ್ಯುಲೆನ್ಸ್ ಕೋರ್ ಡ್ಯೂರಿಂಗ್ ಬೋಯರ್ ವಾರ್ಸ್. ಇಂಡಿಯನ್ ಆಂಬ್ಯುಲೆನ್ಸ್ ಕೋರ್ನ ಬೋಯರ್ ವಾರ್ ಟೈಮ್ನಲ್ಲಿ ಸ್ಥಾಪನೆ ಮಾಡ್ತಾರೆ. 1904ರಲ್ಲಿ ಫೌಂಡೇಶನ್ ಆಫ್ ಇಂಡಿಯನ್ ಒಪಿನಿಯನ್ ಮ್ಯಾಗಝೀನ್ ಅಂಡ್ ಫಿನಿಕ್ಸ್ ಫಾರ್ಮ್ ಅಟ್ ಫಿನಿಕ್ಸ್ ನಿಯರ್ ಡರ್ಬನ್. 1904ರಲ್ಲಿ ಅವರು ಇಂಡಿಯನ್ ಒಪಿನಿಯನ್ ಮ್ಯಾಗಝೀನನ್ನು ಓಪನ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಫಿನಿಕ್ಸ್ ಫಾರ್ಮ್ನ ಸ್ಟಾರ್ಟ್ ಮಾಡ್ತಾರೆ ಫಿನಿಕ್ಸ್ ನಿಯರ್ ಡರ್ಬನ್ನಲ್ಲಿ. 1906ರಲ್ಲಿ ಫಸ್ಟ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಅಥವಾ ಸತ್ಯಾಗ್ರಹ ಸ್ಟಾರ್ಟ್ ಮಾಡ್ತಾರೆ ಅಗೇನ್ಸ್ಟ್ ಏಷಿಯಾಟಿಕ್ ಆರ್ಡಿನೆನ್ಸ್ ಇನ್ ಟ್ರಾನ್ಸ್ವಾಲ್. ಸೊ ಇದು ಫಸ್ಟ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಆಗಿರುತ್ತೆ. ದಟ್ ಈಸ್ ಏಷಿಯಾಟಿಕ್ ಆರ್ಡಿನೆನ್ಸ್ ಇನ್ ಟ್ರಾನ್ಸ್ವಾಲ್. ಫಸ್ಟ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಅಥವಾ ಸತ್ಯಾಗ್ರಹ ಇದು 1906ರಲ್ಲಾಗುತ್ತೆ. 1907ರಲ್ಲಿ ಸತ್ಯಾಗ್ರಹ ಅಗೇನ್ಸ್ಟ್ ಕಂಪಲ್ಸರಿ ರಿಜಿಸ್ಟ್ರೇಷನ್ ಅಂಡ್ ಪಾಸಸ್ ಫಾರ್ ಏಷ್ಯನ್ಸ್. ಇದನ್ನ ಬ್ಲ್ಯಾಕ್ ಆಕ್ಟ್ ಅಂತಾನೂ ಕರೀತಾರೆ ಇನ್ ಟ್ರಾನ್ಸ್ವಾಲ್. ಇದು 1907ರಲ್ಲಿ ಸತ್ಯಾಗ್ರಹ ಅಗೇನ್ಸ್ಟ್ ಕಂಪಲ್ಸರಿ ರಿಜಿಸ್ಟ್ರೇಷನ್ ಅಂಡ್ ಪಾಸಸ್ ಫಾರ್ ಏಷಿಯನ್ಸ್. ಇದನ್ನ ಬ್ಲ್ಯಾಕ್ ಆಕ್ಟ್ ಅಂತ ಕರೀತಾರೆ, ದ ಬ್ಲ್ಯಾಕ್ ಆಕ್ಟ್ ಇನ್ ಟ್ರಾನ್ಸ್ವಾಲ್. ಇದನ್ನು ಕೂಡ ಒಂದು ಸತ್ಯಾಗ್ರಹ ಮಾಡ್ತಾರೆ. 1908ರಲ್ಲಿ ಟ್ರಯಲ್ ಅಂಡ್ ಇಂಪ್ರಿಸನ್ಮೆಂಟ್ ಆಗುತ್ತೆ. ಅವರು ಅರೆಸ್ಟ್ ಆಗಿ ಅವರು ಜೈಲಿಗೆ ಹೋಗ್ತಾರೆ. ಇದು ಫಸ್ಟ್ ಜೈಲ್ ಟರ್ಮ್ ಆಗಿರುತ್ತೆ. ಜೊಹಾನ್ಸ್ಬರ್ಗ್ ಅಲ್ಲಿ ಫಸ್ಟ್ ಜೈಲ್ ಟರ್ಮ್ ಆಗುತ್ತೆ ಗಾಂಧೀಜಿಗೆ. 1910ರಲ್ಲಿ ಟಾಲ್ಸ್ಟಾಯ್ ಫಾರ್ಮ್ನ ಸ್ಟಾರ್ಟ್ ಮಾಡ್ತಾರೆ. ಟಾಲ್ಸ್ಟಾಯ್ ಫಾರ್ಮ್ನ ಗಾಂಧಿ ಆಶ್ರಮ ಅಂತ ಲೇಟರ್ ಅದನ್ನ ರಿನೇಮ್ ಮಾಡ್ತಾರೆ. ಅದು ಎಲ್ಲಿ ಟಾಲ್ಸ್ಟಾಯ್ ಫಾರ್ಮ್ ಸ್ಟಾರ್ಟ್ ಮಾಡೋದು ಅಂದರೆ ಜೊಹಾನ್ಸ್ಬರ್ಗ್, ಸೌತ್ ಆಫ್ರಿಕಾ. ಫಸ್ಟ್ ಟಾಲ್ಸ್ಟಾಯ್ ಫಾರ್ಮ್ನ ಸ್ಟಾರ್ಟ್ ಮಾಡಿದ್ದು ಗಾಂಧೀಜಿ ಇನ್ ಜೊಹಾನ್ಸ್ಬರ್ಗ್ 1910ನಲ್ಲಿ. 1913ನಲ್ಲಿ ಸತ್ಯಾಗ್ರಹ ಅಗೇನ್ಸ್ಟ್ ಡಿರೆಕಗ್ನಿಷನ್ ಆಫ್ ನಾನ್ ಕ್ರಿಶ್ಚಿಯನ್ ಮ್ಯಾರೇಜಸ್ ಇನ್ ಕೇಪ್ ಟೌನ್. ಸತ್ಯಾಗ್ರಹ ಮತ್ತೆ 3ನೇ ಸರ್ತಿ ಸತ್ಯಾಗ್ರಹ ಸ್ಟಾರ್ಟ್ ಮಾಡ್ತಾರೆ. ಸತ್ಯಾಗ್ರಹ ಅಗೇನ್ಸ್ಟ್ ಡಿರೆಕಗ್ನಿಷನ್ ಆಫ್ ನಾನ್ ಕ್ರಿಶ್ಚಿಯನ್ ಮ್ಯಾರೇಜಸ್ನ ಡಿರೆಕಗ್ನೈಸ್ ಮಾಡಿರೋದು ಎಗೇನೆಸ್ಟ್ ಇವರು ಸತ್ಯಾಗ್ರಹ ಸ್ಟಾರ್ಟ್ ಮಾಡ್ತಾರೆ ಇನ್ ಕೇಪ್ ಟೌನ್. 1914ರಲ್ಲಿ ಆಫ್ರಿಕಾನ ಬಿಟ್ಟು ಇಂಡಿಯಾ ಕಡೆಗೆ ಬರ್ತಾರೆ. ಆ ಟೈಮ್ನಲ್ಲಿ ಅವರಿಗೆ ಕೇಸರ್ ಇ ಹಿಂದ್ ಅವಾರ್ಡನ್ನು ಕೊಡ್ತಾರೆ ಫಾರ್ ರೈಸಿಂಗ್ ಇಂಡಿಯನ್ ಆಂಬ್ಯುಲೆನ್ಸ್ ಕೋರ್ ಡ್ಯೂರಿಂಗ್ ಬೋಯರ್ ವಾರ್ಸ್. ಅವರು ಇಂಡಿಯನ್ ಆಂಬ್ಯುಲೆನ್ಸ್ ಕೋರ್ನ ಸ್ಥಾಪನೆ ಮಾಡಿದ್ದಕ್ಕೆ ಅವರಿಗೆ ಕೇಸರ್ ಇ ಹಿಂದ್ ಅವಾರ್ಡ್ ಕೊಡ್ತಾರೆ. 1914ರಲ್ಲಿ ಅವ್ರನ್ನು ಸೌತ್ ಆಫ್ರಿಕಾದಿಂದ ಹೊರಡ್ತಾರೆ ಇಂಡಿಯಾ ಕಡೆಗೆ. 1915ರಲ್ಲಿ ಇಂಡಿಯಾಗೆ ಬರ್ತಾರೆ, ಸೀದಾ ಬಾಂಬೆಗೆ ಬರ್ತಾರೆ. ಅರೈವ್ ಟು ಬಾಂಬೆ ಆನ್ 9th January 1915. ಬಂದ ತಕ್ಷಣ ಏನು ಮಾಡ್ತಾರೆ, ಫೌಂಡೇಶನ್ ಆಫ್ ಸತ್ಯಾಗ್ರಹ ಆಶ್ರಮ್ ಅಟ್ ಕೊಚಾರಬ್ ನಿಯರ್ ಅಹಮದಾಬಾದ್. ಫಸ್ಟ್ ಆಶ್ರಮ್ನ ಕಟ್ಟಿದ್ದು ಇಲ್ಲಿ ಸತ್ಯಾಗ್ರಹ ಆಶ್ರಮ್ ಅಟ್ ಕೊಚಾರಬ್ ನಿಯರ್ ಅಹಮದಾಬಾದ್. ಅದಾದಮೇಲೆ 1917ನಲ್ಲಿ ಈ ಆಶ್ರಮನ ಶಿಫ್ಟ್ ಮಾಡ್ತಾರೆ ಸಬರ್ಮತಿ ರಿವರ್ ಹತ್ರ. ಆ್ಯಂಡ್ ಈ ವಿಲ್ ಟೇಕ್ ಆಲ್ ಇಂಡಿಯಾ ಟೂರ್, ಎಲ್ಲ ಕಡೆ ಸುತ್ತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1916ನಲ್ಲಿ 1916ರಲ್ಲಿ ಡೆಲಿವರ್ಡ್ ಎ ಸ್ಪೀಚ್ ಆನ್ ಅಕೇಶನ್ ಆಫ್ ದ ಓಪನಿಂಗ್ ಸೆರೆಮನಿ ಆಫ್ ಬನಾರಸ್ ಹಿಂದೂ ಯೂನಿವರ್ಸಿಟಿ ಓಪನ್ ಆಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ಇವ್ರನ್ನ ಕರೆದು ಒಂದು ಓಪನಿಂಗ್ ಸ್ಪೀಚನ್ನು ಕೊಡಿಸ್ತಾರೆ. ಆ್ಯಂಡ್ ಆಲ್ಸೋ ಅವರು ಆ್ಯಕ್ಟಿವ್ ಆಗಿ ಪಾಲಿಟಿಕ್ಸಲ್ಲಿ ಇನ್ವಾಲ್ವ್ ಆಗಿರಲ್ಲ. ಈ ಹ್ಯಾಸ್ ಅಬ್ಸ್ಟೈನ್ ಫ್ರಮ್ ಪಾಲಿಟಿಕ್ಸ್, ಬಟ್ ಸ್ಟಿಲ್ ಲಕ್ನೋ ಸೆಷನ್ನ ಅವರು ಅಟೆಂಡ್ ಮಾಡ್ತಾರೆ. ದೋ ಈ ಅಟೆಂಡೆಡ್ ಲಕ್ನೋ ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆನ್ December 1916.
ಈ ಲಕ್ನೋ ಸೆಷನ್ ಅಟೆಂಡ್ ಮಾಡಬೇಕಾದ್ರೆ ಆವಾಗ ರಾಜ್‌ಕುಮಾರ್ ಶುಕ್ಲಾ ಅಂತ ಒಬ್ಬ ಕಲ್ಟಿವೇಟರ್, ಬಿಹಾರ್‌ನ ಕಲ್ಟಿವೇಟರ್ ರಾಜ್‌ಕುಮಾರ್ ಶುಕ್ಲಾ ಇವರು ಬಂದು ಗಾಂಧೀಜಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಚಂಪಾರಣ್‌ಗೆ ಬನ್ರಿ, ಅಲ್ಲಿ ಒಂದು ಸತ್ಯಾಗ್ರಹ ಮಾಡ್ರಿ, ಈ ಥರ ಹಿಂಗೆಲ್ಲ ಆಪರೇಷನ್ ಆಗ್ತಾ ಇದೆ ಅಂತೇಳಿ. 1917ನಲ್ಲಿ ಗಾಂಧೀಜಿ ಆ್ಯಕ್ಟಿವ್ ಪಾಲಿಟಿಕ್ಸಿಗೆ ಎಂಟರ್ ಆಗ್ತಾರೆ. ಆ್ಯಕ್ಟಿವ್ ಪಾಲಿಟಿಕ್ಸಿಗೆ ಎಂಟರ್ ಆಗೋದು ಚಂಪಾರಣ್ ಸತ್ಯಾಗ್ರಹದ ಮೂಲಕ, ಚಂಪಾರಣ್ ಕ್ಯಾಂಪೇನ್ ಮೂಲಕ. ಇಲ್ಲಿ ಏನು ಮುಖ್ಯವಾಗಿ ಅಂತಂದರೆ ಕಲ್ಟಿವೇಟರ್ಸ್ದು ಗ್ರಿವೆನ್ಸ್ಗಳನ್ನ, ಕಲ್ಟಿವೇಟರ್ದು ಏನೋ ಸಾಕಷ್ಟು ನೋವುಗಳ್ನ ಅವರು ಹಿಡ್ಕೊಂಡು ಮತ್ತೆ ಅಪ್ರೆಸ್ ಮಾಡಿರ್ತಾರೆ ಕಲ್ಟಿವೇಟರ್ಸ್ನ. ಯಾಕೆ ಅಂತಂದರೆ ಯಾರು ಅಪ್ರೆಸ್ ಮಾಡಿರ್ತಾರೆ ಅಂದರೆ ಇಂಡಿಗೋ ಪ್ಲಾಂಟರ್ಸ್ ಆಫ್ ಬಿಹಾರ್, ಇಂಡಿಗೋ ಪ್ಲಾಂಟರ್ಸ್ಗಳು ಕಲ್ಟಿವೇಟರ್ಸ್ಗಳನ್ನ ಅಪ್ರೆಸ್ ಮಾಡಿರ್ತಾರೆ. ಆ ಉದ್ದೇಶನ ಹಿಡ್ಕೊಂಡು ಚಂಪಾರಣ್ ಸತ್ಯಾಗ್ರಹ ಮಾಡ್ತಾರೆ. ಚಂಪಾರಣ್ ಸತ್ಯಾಗ್ರಹ ಇಸ್ ರಿಲೇಟೆಡ್ ಟು ಇಂಡಿಗೋ ಪ್ಲಾಂಟರ್ಸ್ ಆಫ್ ಬಿಹಾರ್ ಅಗೇನ್ಸ್ಟ್ ದ ಗ್ರಿವೆನ್ಸ್ ಆಫ್ ದ ಕಲ್ಟಿವೇಟರ್ಸ್. ಚಂಪಾರಣ್ಯ ಸತ್ಯಾಗ್ರಹ ಇಸ್ ದ ಫಸ್ಟ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಇನ್ ಇಂಡಿಯಾ. ಅದು ಫಸ್ಟ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಆಗಿರುತ್ತೆ ಇಂಡಿಯಾದಲ್ಲಿ. 1918ರಲ್ಲಿ ಗಾಂಧಿ ಲಾಂಚ್ಡ್ ಸ್ಟ್ರಗಲ್ ಇನ್ ಅಹಮದಾಬಾದಲ್ಲಿ ಸ್ಟ್ರಗಲ್ನ ಸ್ಟಾರ್ಟ್ ಮಾಡ್ತಾರೆ. ಫಸ್ಟು ಬಿಹಾರಲ್ಲಿ ಮಾಡ್ತಾರೆ, ನೆಕ್ಸ್ಟು ಅಹಮದಾಬಾದಲ್ಲಿ ಮಾಡ್ತಾರೆ. ಏನಿರುತ್ತೆ ಅಹಮದಾಬಾದಲ್ಲಿ ಅಂತಂದರೆ ವಿಚ್ ಇನ್ವಾಲ್ವ್ಡ್ ಇಂಡಸ್ಟ್ರಿಯಲ್ ವರ್ಕರ್ಸ್ಗೆ ಏನೋ ಅನ್ಯಾಯ ಆಗಿರುತ್ತೆ, ಅದನ್ನು ತಡಿಲಿಕ್ಕೆ ಇವರು ಹಂಗರ್ ಸ್ಟ್ರೈಕ್ನ ಸ್ಟಾರ್ಟ್ ಮಾಡ್ತಾರೆ. ಹಂಗರ್ ಸ್ಟ್ರೈಕ್ನ ಒಂದು ವೆಪನ್ ಥರ ಯೂಸ್ ಮಾಡ್ತಾರೆ. ಹಂಗರ್ ಸ್ಟ್ರೈಕ್ ಆ್ಯಸ್ ಅ ವೆಪನ್ ವಾಸ್ ಯೂಸ್ಡ್ ಫಾರ್ ದ ಫಸ್ಟ್ ಟೈಮ್ ಅವರು ಯೂಸ್ ಮಾಡೋದು ಹಂಗರ್ ಸ್ಟ್ರೈಕ್ನ ವೆಪನ್ ಆಗಿ ಬೈ ಗಾಂಧೀಜಿ ಡ್ಯೂರಿಂಗ್ ಅಹಮದಾಬಾದ್ ಸ್ಟ್ರಗಲ್. ಇನ್ 1918 ಗಾಂಧಿ ವರ್ಕ್ಡ್ ಫಾರ್ ಪಿಸೆಂಟ್ಸ್. ಗಾಂಧಿ ಪಿಸೆಂಟ್ಸ್ಗೋಸ್ಕರ ವರ್ಕ್ ಮಾಡ್ತಾರೆ. ಸೊ 1918ನಲ್ಲಿ ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಆಗುತ್ತೆ. ಇಂಡಸ್ಟ್ರಿಯಲ್ ವರ್ಕರ್ಸ್ಗೋಸ್ಕರ ಮಾಡ್ತಾರೆ, ಹಂಗರ್ ಸ್ಟ್ರೈಕ್ ಮಾಡ್ತಾರೆ. ಇದು ಹಂಗರ್ ಸ್ಟ್ರೈಕ್ನ ಫಸ್ಟ್ ವೆಪನ್ ಆಗಿ ಯೂಸ್ ಮಾಡ್ತಾರೆ. ಫಸ್ಟ್ ವೆಪನ್ ಆಗಿ ಒಂದು ಸತ್ಯಾಗ್ರಹ ಮೂಮೆಂಟಿಗೆ ಯೂಸ್ ಮಾಡ್ತಾರೆ ಅಗೇನ್ಸ್ಟ್ ದ ಇಂಡಸ್ಟ್ರಿಯಲ್. ಅದು ಏನಕ್ಕೆ ಅಂತಂದರೆ ಅಪ್ರೆಸಿಂಗ್ ದ ಇಂಡಸ್ಟ್ರಿಯಲ್ ವರ್ಕರ್ಸ್ಗೆ ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ, ಆ ಕಾರಣಕ್ಕೆ. ಇನ್ 1918 ಗಾಂಧಿ ವರ್ಕ್ಡ್ ಫಾರ್ ದ ಪಿಸೆಂಟ್ಸ್ ಆಫ್ ಖೇಡಾ ಗುಜರಾತ್ನಲ್ಲಿ ಖೇಡಾ ಅನ್ನೋಂಥ ಪ್ಲೇಸಸ್ಸಲ್ಲಿ ಪಿಸೆಂಟ್ಸ್ಗೋಸ್ಕರನೂ ಕೂಡ ಒಂದು ಸತ್ಯಾಗ್ರಹ ಮಾಡಿಸ್ತಾರೆ. ಇದರಲ್ಲಿ ವಲ್ಲಭಾಯ್ ಪಟೇಲ್ ಡಾಮಿನೆಂಟ್ ರೋಲ್ನ ತೊಗೊಳಕ್ಕೆ ಹೇಳ್ತಾರೆ. ಖೇಡಾ ಸತ್ಯಾಗ್ರಹ ವಾಸ್ ಇಸ್ ಫಸ್ಟ್ ನಾನ್ ಕೋಆಪರೇಷನ್ ಮೂಮೆಂಟ್ ಆಗಿರುತ್ತೆ. 1919ನಲ್ಲಿ ಗಾಂಧಿ ಗೇವ್ ಕಾಲ್ ಫಾರ್ ಸತ್ಯಾಗ್ರಹ ಅಗೇನ್ಸ್ಟ್ ರೌಲಟ್ ಆ್ಯಕ್ಟ್ ಇನ್ 1918. ಇದರಲ್ಲಿ ಟುಕ್ ದ ಕಮಾಂಡ್ ಆಫ್ ನ್ಯಾಷನಲಿಸ್ಟ್ ಮೂವ್ಮೆಂಟ್ ಫಾರ್ ದ ಫಸ್ಟ್ ಟೈಮ್ನಲ್ಲಿ ನ್ಯಾಷನಲಿಸ್ಟ್ ಕಮಾಂಡ್ ತಗೊತಾರೆ. ಫಸ್ಟ್ ಆಲ್ ಇಂಡಿಯಾ ಪೊಲಿಟಿಕಲ್ ಮೂವ್ಮೆಂಟ್ ಆಗಿರುತ್ತೆ ರೌಲಟ್ ಆ್ಯಕ್ಟ್. ಗಾಂಧಿ ರಿಟರ್ನ್ಸ್ ಕೇಸರಿ ಹಿಂದ್ ಅವಾರ್ಡ್ ಮೆಡಲನ್ನು ರಿಟರ್ನ್ ಮಾಡ್ತಾರೆ. ಯಾಕೆ ಅಂತಂದರೆ ಜಲಿಯನ್ ವಾಲಾಬಾಗ್ ಮೆಸಾಕರ್ 1919ನಲ್ಲಿ ಆಗುತ್ತೆ, ಹಂಗಾಗಿ ಇದನ್ನು ರಿಟರ್ನ್ ಮಾಡ್ತಾರೆ. ದ ಆಲ್ ಇಂಡಿಯಾ ಖಿಲಾಫತ್ ಕಾನ್ಫರೆನ್ಸ್ 1919ನಲ್ಲಿ ಕಂಡಕ್ಟ್ ಮಾಡ್ತಾರೆ. ಆ ಆಲ್ ಇಂಡಿಯಾ ಖಿಲಾಫತ್ ಕಾನ್ಫರೆನ್ಸ್ನಲ್ಲಿ ಗಾಂಧೀಜಿನ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಮಾಡ್ತಾರೆ. 1920ಇಂದ 1922 ತನಕ ಏನಾಗ್ತದೆ, ಗಾಂಧೀಜಿ ಲೀಡ್ಸ್ ದ ನಾನ್ ಕೋಆಪರೇಷನ್ ಆ್ಯಂಡ್ ಖಿಲಾಫತ್ ಮೂಮೆಂಟನ್ನು ಲೀಡ್ ಮಾಡ್ತಾರೆ 1920ಇಂದ 1922 ತನಕ. ಗಾಂಧಿ ಕಾಲ್ಸ್ ಆಫ್ ದ ಗಾಂಧಿ ಮೂಮೆಂಟ್ನ ಸ್ಟಾಪ್ ಮಾಡ್ತಾರೆ. ಯಾವಾಗ ಅಂತಂದರೆ ಚೌರಿ ಚೌರಾ ಅಂತೇಳಿ ಒಂದು ಪ್ಲೇಸ್ನಲ್ಲಿ ಒಂದು ವೈಲೆಂಟ್ ಇನ್ಸಿಡೆಂಟ್ ಆಗುತ್ತೆ. ಆ ಟೈಮ್ನಲ್ಲಿ ನಾನ್ ಕೋಆಪರೇಷನ್ ಮೂಮೆಂಟ್ನ ಸ್ಟಾಪ್ ಮಾಡ್ತಾರೆ. ಅದು ಫಸ್ಟ್ ಮಾಸ್ ಬೇಸ್ಡ್ ಪೊಲಿಟಿಕಲ್ ಮೂಮೆಂಟ್ ಆಗಿರುತ್ತೆ ಅಂಡರ್ ಗಾಂಧಿ. ನೆಕ್ಸ್ಟ್ 1924ನಲ್ಲಿ ಬೆಳಗಾಂ ಸೆಷನ್ ಆಗುತ್ತೆ. ಬೆಳಗಾಂ ಕರ್ನಾಟಕದಲ್ಲಾಗುವಂಥ ಸೆಷನ್ಗೆ ಫಸ್ಟ್ ಟೈಮ್ ಗಾಂಧಿ ವಾಸ್ ಎಲೆಕ್ಟೆಡ್ ಆಸ್ ದ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಆಗಿ ಎಲೆಕ್ಟ್ ಆಗಿರ್ತಾರೆ. 1925 to 1927 ಗಾಂಧಿ ಸ್ವಲ್ಪ ಬ್ರೇಕ್ ತಗೊತಾರೆ. ಗಾಂಧಿ ರಿಟೈರ್ಸ್ ಫ್ರಮ್ ಆಕ್ಟಿವ್ ಪಾಲಿಟಿಕ್ಸ್ ಫಾರ್ ದ ಫಸ್ಟ್ ಟೈಮ್ ಆ್ಯಂಡ್ ಡಿವೋಟ್ಸ್ ಹಿಮ್ಸೆಲ್ಫ್ ಫಾರ್ ದ ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ಸ್ ಆಫ್ ದ ಕಾಂಗ್ರೆಸ್. ಆ್ಯಂಡ್ ಗಾಂಧಿ ರೆಸ್ಯೂಮ್ಸ್ ಟು ದ ಪಾಲಿಟಿಕ್ಸ್ ಇನ್ 1927ನಲ್ಲಿ ಮತ್ತೆ ವಾಪಸ್ ಪಾಲಿಟಿಕ್ಸಿಗೆ ಬರ್ತಾರೆ. ರಿಟೈರ್ಸ್ ಫ್ರಮ್ ದ ಪಾಲಿಟಿಕ್ಸ್ ಫಾರ್ 2 years ಮತ್ತೆ ಅಗೇನ್ ರೆಸ್ಯೂಮ್ಸ್ ಟು ದ ಪಾಲಿಟಿಕ್ಸ್ ಇನ್ 1927. 1930 to 1934ಅಲ್ಲಿ ಗಾಂಧಿ ಲಾಂಚಸ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ವಿತ್ ಇಸ್ ದಂಡಿ ಮಾರ್ಚ್ ಆರ್ ಸಾಲ್ಟ್ ಸತ್ಯಾಗ್ರಹ. ದಂಡಿ ಮಾರ್ಚ್ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಫೇಸ್ ಮಾರ್ಚ್ 1930ಇಂದ ಮಾರ್ಚ್ 12 1930ಇಂದ ಮಾರ್ಚ್ 5 ಮಾರ್ಚ್ 12 1930ಇಂದ ಮಾರ್ಚ್ 5 1931 ತನಕ ಮಾಡ್ತಾರೆ. ಮ್ಯಾನ್ ಆಫ್ ದ ಇಯರ್ ಅಂತೇಳಿ ಗಾಂಧಿ ಹ್ಯಾಸ್ ಚೂಸನ್ ಬೈ ಟೈಮ್ ಮ್ಯಾಗಝೀನ್
ಆಸ್ ದ ಮ್ಯಾನ್ ಆಫ್ ದ ಇಯರ್ ಅಂತೇಳಿ ಚೂಸ್ ಮಾಡ್ತಾರೆ ಟೈಮ್ಸ್ ಮ್ಯಾಗ್ಝಿನು. ದಂಡಿ ಮಾರ್ಚ್ ಟು ಬ್ರೇಕ್ ದ ಸಾಲ್ಟ್ ಲಾಸ್. ಯಾಕೆ ಮಾಡ್ತಾರೆ? ಟು ಬ್ರೇಕ್ ದ salt loss. Gandhi launches civil disobedience movement with his Dandi March or Dandi Satyagraha. First phase, March 12, 1930 to March 5, 1931. And he was called as Man of the Year by Time magazine. In 1930, after Dandi March ಟು ಬ್ರೇಕ್ ದ ಸಾಲ್ಟ್ ಲಾಸ್, ಮ್ಯಾನ್ ಆಫ್ ದ ಇಯರ್ ಅಂತ ಕರೆಯೋದು ಯಾವಾಗ? 1930ನಲ್ಲಿ ದಂಡಿ ಮಾರ್ಚ್ ಮುಗಿದ ಮೇಲೆ. ಗಾಂಧಿ ಇರ್ವಿನ್ ಪ್ಯಾಕ್ಟ್ ಆಗುತ್ತೆ 1931ನಲ್ಲಿ. ಗಾಂಧಿ ಅಟೆಂಡ್ಸ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ಲಂಡನ್ನಲ್ಲಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಟೆಂಡ್ ಮಾಡ್ತಾರೆ. ಗಾಂಧಿ ಇರ್ವಿನ್ ಪ್ಯಾಕ್ಟ್ ಇನ್ ಲಂಡನ್ ಆಸ್ ಅ ಸೋಲ್ ರೆಪ್ರೆಸೆಂಟೇಟಿವ್ ಆಫ್ ಕಾಂಗ್ರೆಸ್. ಇವರೊಬ್ಬರೇ ಹೋಗಿ ಅಟೆಂಡ್ ಮಾಡ್ತಾರೆ. ಸೆಕೆಂಡ್ ಫೇಸ್ ಆಫ್ ಇದು ಸ್ಟಾರ್ಟ್ ಆಗೋದು ಜನವರಿ 1932 ಇಂದ ಏಪ್ರಿಲ್ 17, 1934 ತನಕನೂ ಮೂಮೆಂಟ್ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟು 1934 to 39 ಗಾಂಧಿ ರಿಟೈರ್ಸ್ ಫ್ರಮ್ ಆಕ್ಟಿವ್ ಪಾಲಿಟಿಕ್ಸ್, ಸೆಟಪ್ಸ್ ಸೇವಾಗ್ರಾಮ್ ವರದಾ ಆಶ್ರಮನ ಸೆಟ್ ಮಾಡ್ತಾರೆ 34 to 39. 1939 ಗಾಂಧಿ ರೆಸ್ಯೂಮ್ಸ್ ಆಕ್ಟಿವ್ ಪಾಲಿಟಿಕ್ಸ್. 1940 to 41 ಗಾಂಧಿ ಲಾಂಚಸ್ ಇಂಡಿವಿಜುವಲ್ ಸತ್ಯಾಗ್ರಹ ಮೂಮೆಂಟ್. 1940 to 41 ಇಂಡಿವಿಜುವಲ್ ಸತ್ಯಾಗ್ರಹ ಮೂಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. 1942 he called for Quit India movement, for which Gandhi raised slogan Do or Die. Do or Die ಅನ್ನೋಂಥ ಸ್ಲೋಗನ್ನ 1942ನಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮೂಲಕ ಸ್ಟಾರ್ಟ್ ಮಾಡ್ತಾರೆ. ವಿ ಶಾಲ್ ಐದರ್ ಫ್ರೀ ಇಂಡಿಯಾ ಆರ್ ಡೈ ಇನ್ ದ ಅಟೆಂಪ್ಟ್. ಗಾಂಧಿ ಆ್ಯಂಡ್ ಆಲ್ ದ ಕಾಂಗ್ರೆಸ್ ಲೀಡರ್ಸ್ ಅರೆಸ್ಟೆಡ್ ಇನ್ 1942ನಲ್ಲಿ ಅರೆಸ್ಟ್ ಆಗ್ತಾರೆ. 1942 to 44 ಗಾಂಧಿ ಕೆಪ್ಟ್ ಇನ್ ಡಿಟೆನ್ಷನ್ ಅಟ್ ದ ಆಗಾ ಖಾನ್ಸ್ ಪ್ಯಾಲೇಸ್. ನೌ ಇಟ್ ಈಸ್ ಎ ಗಾಂಧಿ ನ್ಯಾಷನಲ್ ಮೆಮೊರಿ. ಆಗಾ ಖಾನ್ಸ್ ಪ್ಯಾಲೇಸ್ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿರ್ತಾರೆ ನಿಯರ್ ಪುಣೆ. Gandhi lost his wife Kasturba in 1944 and private secretary Mahadev Desai. This was the Gandhi's last prison term. Gandhi kept in detention in Aga Khan's palace near Pune in 1942 to 44, almost 2 ವರ್ಷ. ಅದಾದ ನಂತರ ಕಸ್ತೂರಬಾ 1944ನಲ್ಲಿ ಸತ್ತೋಗ್ತಾರೆ. ಮಹಾದೇವ್ ದೇಸಾಯಿ ಕೂಡ ಸತ್ತೋಗ್ತಾರೆ. ಆ್ಯಂಡ್ ಅದು ಲಾಸ್ಟ್ ಪ್ರೆಸೆಂಟ್ ಟರ್ಮ್ ಆಗಿರುತ್ತೆ. 1945ನಲ್ಲಿ ಗಾಂಧೀಸ್ ಇನ್ಫ್ಲುಯೆನ್ಸ್ ಆನ್ ದ ಕಾಂಗ್ರೆಸ್ ವೇನ್ಸ್ ರೆಸ್ಪೆಕ್ಟಿವ್ಲಿ ಕಡಿಮೆ ಆಗ್ತಾ ಬರುತ್ತೆ. 1946ನಲ್ಲಿ ಡೀಪ್ಲಿ ಡಿಸ್ಟ್ರೆಸ್ಡ್ ಬೈ ದ ಆರ್ಗಿ ಆಫ್ ದ ಕಮ್ಯುನಲ್ ವೈಲೆನ್ಸಿಂದ ಬಹಳ ಡಿಸ್ಟರ್ಬ್ ಆಗಿರೋಂಥ ಗಾಂಧೀಜಿ ಆಸ್ ಎ ರಿಸಲ್ಟ್ ಆಫ್ ಮುಸ್ಲಿಂ ಲೀಗ್ಸ್ ಡೈರೆಕ್ಟ್ ಆ್ಯಕ್ಷನ್ ಕಾಲ್ ಮಾಡೋದು 1946ಅಲ್ಲಿ. ಬಿಕಾಸ್ ಆಫ್ ದಿಸ್ ಡೈರೆಕ್ಟ್ ಆ್ಯಕ್ಷನ್ ಕಾಲು ಗಾಂಧೀಜಿ ವಾಸ್ ಡೀಪ್ಲಿ ಡಿಸ್ಟ್ರೆಸ್ಡ್. ಗಾಂಧಿ ಟ್ರಾವೆಲ್ಡ್ ಟು ಇಲ್ಲಿಂದ ಗಾಂಧಿ ನೋವಾಕಲಿ ಅನ್ನೋ ಪ್ಲೇಸ್ಗೆ ಹೋಗ್ತಾರೆ. ನೋವಾಕಲಿ ಈಸ್ಟ್ ಬೆಂಗಾಲ್, ನಾವು ಬಾಂಗ್ಲಾದೇಶ್. ಗಾಂಧಿ ಟ್ರಾವೆಲ್ ಟು ನೋವಾಕಲಿ ಆ್ಯಂಡ್ ಲೇಟರ್ ಟು ಕಲ್ಕತ್ತಾ ಟು ರಿಸ್ಟೋರ್ ದ ಕಮ್ಯುನಲ್ ಪೀಸ್. ಕಲ್ಕತ್ತಾಗೆ ಹೋಗ್ತಾರೆ. ಫಸ್ಟ್ ನೋವಾಕಲಿಗೆ ಹೋಗ್ತಾರೆ, ಅದಾದ ನಂತರ ಕಲ್ಕತ್ತಾಗೆ ಹೋಗ್ತಾರೆ ಟು ರಿಸ್ಟೋರ್ ದ peace. In 1947, Gandhi deeply distressed by the Mountbatten Plan or Partition Plan while staying in Calcutta to restore communal violence, observed complete silence on the dawn of India's independence. Gandhi returns to Delhi in September 1947. 1947ನಲ್ಲಿ ಗಾಂಧಿ deeply distressed by Mountbatten Plan ಅಥವಾ Partition Plan, June 3rd, 1947. While staying in ಕಲ್ಕತ್ತಾದಲ್ಲಿರ್ತಾರೆ to restore communal violence, observes complete ಸೈಲೆನ್ಸ್ನ ಅಬ್ಸರ್ವ್ ಮಾಡ್ತಾರೆ. ಜೊತೆಯಲ್ಲಿ ಇಂಡಿಯಾಸ್ ಇಂಡಿಪೆಂಡೆನ್ಸ್ ಆದರೂ ಕೂಡ ಆ ಒಂದು ಇದರಲ್ಲಿ ಸೈಲೆನ್ಸ್ನಲ್ಲಿ ಇರ್ತಾರೆ. 1948 ಗಾಂಧೀಜಿ ವಾಸ್ ಶಾಟ್ ಡೆಡ್ ಬೈ ನಾಥುರಾಮ್ ಗೋಡ್ಸೆಯಿಂದ ಅವರು ಶೂಟ್ ಮಾಡಲ್ಪಡ್ತಾರೆ. ವೈಲ್ ಹಿ ವಾಸ್ ಆನ್ ದ ವೇ ಫಾರ್ ಹಿಸ್ ಈವ್ನಿಂಗ್ ಪ್ರೇಯರ್ ಮೀಟಿಂಗ್ ಅಟ್ ಬಿರ್ಲಾ ಹೌಸ್ಗೆ ಹೋಗ್ಬೇಕಾದ್ರೆ ಈವ್ನಿಂಗ್ ಪ್ರೇಯರ್ಗೆ ಆ ಟೈಮ್ನಲ್ಲಿ ನಾಥುರಾಮ್ ಗೋಡ್ಸೆ ಬಂದು ಶೂಟ್ ಮಾಡ್ತಾರೆ ನ್ಯೂ ಡೆಲ್ಲಿ. ಆ್ಯಂಡ್ ಹಿ ಡೈಡ್ ಸೇಯಿಂಗ್ ಹೇ ರಾಮ್ ಆನ್ ಹಿಸ್ ಲಿಪ್ಸ್. ಹೇ ರಾಮ್ ಅಂತೇಳಿ ಹೇಳಿ ಸತ್ತೋಗ್ತಾರೆ. ನೋಟ್, ಗಾಂಧಿ ಹ್ಯಾಡ್ ಸಜೆಸ್ಟೆಡ್ ದ ವೈಂಡಿಂಗ್ ಅಪ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ವೈಂಡ್ ಅಪ್ ಮಾಡಬೇಕು ಆಫ್ಟರ್ ಅಟೈನಿಂಗ್ ದ ಇಂಡಿಪೆಂಡೆನ್ಸ್. ಅದನ್ನು ವೈಂಡ್ ಅಪ್ ಮಾಡಬೇಕು ಅಂತ ಹೇಳಿ ಸಜೆಸ್ಟ್ ಮಾಡಿರ್ತಾರೆ. ಆ್ಯಂಡ್ ಅದನ್ನು ವೈಂಡ್ ಅಪ್ ಮಾಡಿ ಅದನ್ನು ಕನ್ವರ್ಟ್ ಮಾಡಿ ಲೋಕ್ ಸೇವಕ್ ಸಮಾಜ್ ಅಂತೇಳಿ ಕನ್ವರ್ಟ್ ಮಾಡಬೇಕು ಅಂತ ಕೂಡ ಸಜೆಸ್ಟ್ ಮಾಡಿರ್ತಾರೆ. ಬಟ್ ಅದು ಮಾಡಲ್ಲ. ನೆಕ್ಸ್ಟು ಫ್ಯಾಕ್ಟ್ಸ್ ಅಬೌಟ್ ದ ಗಾಂಧಿ. ಕೆಲವು ಫ್ಯಾಕ್ಟ್ಸ್ಗಳನ್ನು ನಾವು ಗಮನಿಸಬೇಕಾಗುತ್ತೆ. ಏನದು ಫ್ಯಾಕ್ಟ್ಸ್ ಅಂತಂದರೆ, ಡೇಟ್ ಆಫ್ ಬರ್ತ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್ ಆಫ್ ಗಾಂಧಿ. ಅಕ್ಟೋಬರ್ 2, 1869 ಪೋರ್ಬಂದರ್, ಗುಜರಾತ್, ಇಲ್ಲಿ ಅವ್ರದ್ದು ಬರ್ತ್ ಆಗುತ್ತೆ. ಈಸ್ ಬರ್ತ್ಡೇ ಟು 2nd October ಈಸ್ ಕಮೆಮೊರೇಟೆಡ್ ಇನ್ ಇಂಡಿಯಾ ಆಸ್ ಗಾಂಧಿ ಜಯಂತಿ, ಎ ನ್ಯಾಷನಲ್ ಹಾಲಿಡೇ, ಆ್ಯಂಡ್ ವರ್ಲ್ಡ್ ವೈಡ್ ಆಸ್ ಇಂಟರ್ನ್ಯಾಷನಲ್ ಡೇ ಆಫ್ ನಾನ್ ವೈಲೆನ್ಸ್.
ಅಂತಾರಾಷ್ಟ್ರೀಯ ಅಹಿಂಸಾ ದಿವಸ್ ಅಕಾರ್ಡಿಂಗ್ ಟು ದ ಡಿಕ್ಲರೇಷನ್ ಆಫ್ UNO. ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ಡೇ ಆಫ್ ನಾನ್ ವೈಲೆನ್ಸ್, ಆ್ಯಂಡ್ ಇಟ್ ಈಸ್ ಸೆಲೆಬ್ರೇಟೆಡ್ ಆಸ್ ಅ ಗಾಂಧಿ ಜಯಂತಿ ಇನ್ ಇಂಡಿಯಾ. ಫಾದರ್ ನೇಮ್ ಇಸ್ ಕರಮ್ಚಂದ್ ಗಾಂಧಿ, ಮದರ್ ನೇಮ್ ಇಸ್ ಪುತ್ಲಿ ಬಾಯಿ, ಸ್ಪಿರಿಚುವಲ್ ಗುರು ಇಸ್ ರಾಯ್ ಚಂದ್ ಬಾಯ್, ಪೊಲಿಟಿಕಲ್ ಗುರು ಇಸ್ ಗೋಪಾಲ ಕೃಷ್ಣ ಗೋಖಲೆ, ಪ್ರೈವೇಟ್ ಸೆಕ್ರೆಟರಿ ಮಹಾದೇವ್ ದೇಸಾಯಿ. 1917 1942 ತನಕ ಮಹಾದೇವ್ ದೇಸಾಯಿ ಆಗಿರ್ತಾರೆ. ಅದಾದ ನಂತರ ಪ್ಯಾರೇಲಾಲ್ ನಾಯರ್ ನೆಕ್ಸ್ಟ್ 1942 ಇಂದ 48 ತನಕ ಅವರು ಸೆಕ್ರೆಟರಿ ಆಗಿರ್ತಾರೆ. ಫಾದರ್ ಕರಮ್ಚಂದ್ರ ಗಾಂಧಿ, ಮದರ್ ಪುತ್ಲಿ ಬಾಯಿ, ಸ್ಪಿರಿಚುವಲ್ ಗುರು ರಾಯ್ ಚಂದ್ ಬಾಯ್, ಪೊಲಿಟಿಕಲ್ ಗುರು ಗೋಪಾಲ್ ಕೃಷ್ಣ ಗೋಖಲೆ. ಸ್ಪಿರಿಚುವಲ್ ಗುರು ರಾಯ್ ಚಂದ್ ಬಾಯ್, ಪೊಲಿಟಿಕಲ್ ಗುರು ಗೋಪಾಲ್ ಕೃಷ್ಣ ಗೋಖಲೆ, ಪ್ರೈವೇಟ್ ಸೆಕ್ರೆಟರಿ ಮಹಾದೇವ್ ದೇಸಾಯಿ. 1917 ಇಂದ 1942 ತನಕ, 1942 ಇಂದ 48 ತನಕ ಪ್ಯಾರೇಲಾಲ್ ನಾಯರ್. ಲಿಟ್ರರಿ ಇನ್ಫ್ಲುಯೆನ್ಸಸ್ ಆನ್ ಗಾಂಧಿ. ಲಿಟ್ರರಿ ಇನ್ಫ್ಲುಯೆನ್ಸಸ್ ಏನೇನಾಗಿದೆ ಅಂದರೆ ಹೆನ್ರಿ ಸಾರ್ಡ್ಸ್ ಪ್ಲೀ ಫಾರ್ ವೆಜಿಟೇರಿಯನಿಸಮ್ ಇದೊಂದು. ಅದಾದ ನಂತರ ಜಾನ್ ರಸ್ಕಿನ್ಸ್ ಅನ್ ಟು ದ ಲಾಸ್ಟ್, ಎಮರ್ಸನ್ ಥೋರೋಸ್ ಆನ್ ದ ಡ್ಯೂಟಿ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್. ಅದಾದ ನಂತರ ಲಿಯೋ ಟಾಲ್ಸ್ಟಾಯ್ಸ್ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತ್ ಇನ್ ಯು, ಆ್ಯಂಡ್ ದ ಬೈಬಲ್, ಗೀತಾ. ಇಷ್ಟೆಲ್ಲ ಬುಕ್ಗಳು ಇನ್ಫ್ಲುಯೆನ್ಸ್ ಆಗಿದೆ. ಯಾವುದು ಅಂತಂದರೆ ಹೆನ್ರಿ ಸಾಲ್ಟ್ಸ್ ಪ್ಲೀ ಫಾರ್ ವೆಜಿಟೇರಿಯನಿಸಮ್, ಜಾನ್ ರಸ್ಕಿನ್ಸ್ ಅನ್ ಟು ದ ಲಾಸ್ಟ್, ಎಮರ್ಸನ್ ಥೋರಿಯೋಸ್ ಆನ್ ದ ಡ್ಯೂಟಿ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್, ಲಿಯೋ ಟಾಲ್ಸ್ಟಾಯ್ಸ್ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತ್ ಇನ್ ಯು, ದ ಬೈಬಲ್ ಅಂಡ್ ದ ಗೀತಾ. ಲಿಟ್ರರಿ ವರ್ಕ್ಸ್ ಏನೇನು ಬರ್ದಿದ್ದಾರೆ ಅಂದರೆ ದ ಗೈಡ್ ಟು ಲಂಡನ್ ಇನ್ ಇಂಗ್ಲಿಷ್ ರಿಟನ್ ಇನ್ 1893 ಬಟ್ ಪಬ್ಲಿಷ್ಡ್ ಪೋಸ್ಟ್ಯುಮಸ್ಲಿ. ಗೈಡ್ ಟು ಲಂಡನ್ ಇನ್ ಇಂಗ್ಲಿಷ್ ಬರೆದಿದ್ದಾರೆ, ರಿಟರ್ನ್ ಇನ್ 1893, ಬಟ್ ಅವ್ರು ಸತ್ತೋದ ನಂತರ ಪಬ್ಲಿಷ್ ಮಾಡಿದ್ದಾರೆ ಗೈಡ್ ಟು ಲಂಡನ್ನ. ನೆಕ್ಸ್ಟ್ ಸರ್ವೋದಯ ಇನ್ 1908. ಟ್ರಾನ್ಸ್ಲೇಷನ್, ಇದು ಸರ್ವೋದಯ ಟ್ರಾನ್ಸ್ಲೇಷನ್ ಅನ್ ಟು ದಿಸ್ ಲಾಸ್ಟ್ ಅಂತೇಳಿ ಗುಜರಾತಿನಲ್ಲಿ ಮಾಡಿದ್ದಾರೆ. ಸರ್ವೋದಯ ಅನ್ನೋದು ಗುಜರಾತಿನಲ್ಲಿ ಬರೆದಿರೋದು, ಅದು ಟ್ರಾನ್ಸ್ಲೇಷನ್ ಆಫ್ ಅನ್ ಟು ದಿಸ್ ಲಾಸ್ಟ್ ಇನ್ ಗುಜರಾತಿ. ಹಿಂದ್ ಸ್ವರಾಜ್ ಇನ್ ಗುಜರಾತಿ, ಹಿಂದ್ ಸ್ವರಾಜ್ ಅಂತೇಳಿ ಒಂದು ಬರೆದಿದ್ದಾರೆ ಗುಜರಾತಿನಲ್ಲಿ. ಜನವರಿ 1910 ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆಫ್ ಹಿಂದ್ ಸ್ವರಾಜನ್ನ ಇಂಡಿಯನ್ ಹೋಮ್ ರೂಲ್ ಅಂತೇಳಿ ಅದನ್ನು ಪಬ್ಲಿಷ್ ಮಾಡಿದ್ದಾರೆ. ಹಿಂದ್ ಸ್ವರಾಜನ್ನ ಗುಜರಾತಿನಲ್ಲಿ ಬರೆದಿದ್ದಾರೆ, ಇಂಡಿಯನ್ ಹೋಮ್ ರೂಲನ್ನು ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ. ಸತ್ಯನ ಪ್ರಯೋಗ ಅಥವಾ ಆತ್ಮಕಥಾ, ಸತ್ಯನ ಪ್ರಯೋಗ ಅಥವಾ ಆತ್ಮಕಥಾ ಇನ್ ಗುಜರಾತ್, ಅದನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಮಹಾದೇವ್ ದೇಸಾಯಿ. ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ದ ಟ್ರುತ್ ಆರ್ ಆಟೋಬಯೋಗ್ರಫಿ, ಇದನ್ನು ಟ್ರಾನ್ಸ್ಲೇಟ್ ಮಾಡಿರೋರು ಮಹಾದೇವ್ ದೇಸಾಯಿ. ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ ಆಟೋಗ್ರಫಿ, ಇದನ್ನು ಟ್ರಾನ್ಸ್ಲೇಟ್ ಮಾಡಿರೋದು, ಅವರು ಬರೆದಿರೋದು ಗುಜರಾತಿನಲ್ಲಿ. ಸತ್ಯನ ಪ್ರಯೋಗೋ ಅಥವಾ ಆತ್ಮಕಥಾ, ಇದನ್ನು ಟ್ರಾನ್ಸ್ಲೇಟ್ ಇಂಗ್ಲೀಷಿಗೆ ಮಾಡಿದ್ದಾರೆ, ಅದು ಮಹಾದೇವ್ ದೇಸಾಯಿ ಟ್ರಾನ್ಸ್ಲೇಟ್ ಮಾಡಿರೋದು. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ ಆರ್ ಆಟೋಬಯೋಗ್ರಫಿ ಅಂತೇಳಿ. ಹಿಂದಿ ಟ್ರಾನ್ಸ್ಲೇಷನ್ ಸತ್ಯಕ್ಕೆ ಪ್ರಯೋಗ ಅಥವಾ ಆತ್ಮಕಥಾ. ಇದರಲ್ಲಿ ರಿವೀಲ್ಸ್ ದ ಇವೆಂಟ್ಸ್ ಆಫ್ ಗಾಂಧಿ ಲೈಫ್ ಅಪ್ ಟು 1921 ತನಕ ಮಾತ್ರ ಏನೇನು ಇವೆಂಟ್ಸ್ ಆಗಿದೆ ಅನ್ನೋಂಥದ್ದನ್ನು ರಿವೀಲ್ ಮಾಡಿದ್ದಾರೆ. ಸಾಂಗ್ಸ್ ಫ್ರಮ್ ದ ಪ್ರಿಸನ್, ನೆಕ್ಸ್ಟು ಕೆಲವು ಸಾಂಗ್ಸ್ಗಳನ್ನ ಬರೆದಿದ್ದಾರೆ. ಸಾಂಗ್ಸ್ ಫ್ರಮ್ ದ ಪ್ರಿಸನ್ 1934 ಇದನ್ನು ಟ್ರಾನ್ಸ್ಲೇಷನ್ ಆಫ್ ಇಂಡಿಯನ್ ಲಿರಿಕ್ಸ್ ಮೇಡ್ ಇನ್ ಜೈಲ್ನಲ್ಲಿ ಬರೆದಿರೋಂಥದ್ದು 1934. ನೆಕ್ಸ್ಟ್ ಆ್ಯಸ್ ಎನ್ ಎಡಿಟರ್ ಆಫ್ ಇಂಡಿಯನ್ ಒಪಿನಿಯನ್ನ ಎಡಿಟರ್ ಆಗಿರ್ತಾರೆ 1903 ಇಂದ 1915 ತನಕ. ಇಂಗ್ಲೀಷ್ ಇಟ್ ಈಸ್ ಇಂಡಿಯನ್ ಒಪಿನಿಯನ್. ಇಂಡಿಯನ್ ಗುಜರಾತಿನಲ್ಲಿ ಫಾರ್ ಅ ಶಾರ್ಟ್ ಪೀರಿಯಡ್ ಇನ್ ಹಿಂದಿ ಆ್ಯಂಡ್ ತಮಿಳ್, ಹಿಂದಿ ಮತ್ತು ತಮಿಳ್ನಲ್ಲೂ ಕೂಡ ಇಂಡಿಯನ್ ಒಪಿನಿಯನ್ನ ರಿಲೀಸ್ ಮಾಡ್ತಾರೆ. ಗುಜರಾತಿ, ಹಿಂದಿ ಆ್ಯಂಡ್ ತಮಿಳ್ ಆಲ್ಸೋ. ನೆಕ್ಸ್ಟ್ ಹರಿಜನ್ ಅನ್ನೋದೊಂದು ಮ್ಯಾಗ್ಝಿನ್ ಬಿಡ್ತಾರೆ 1919 ಇಂದ 31 ತನಕ ಇನ್ ಇಂಗ್ಲೀಷ್, ಗುಜರಾತಿ ಆ್ಯಂಡ್ ಹಿಂದಿ. ಯಂಗ್ ಇಂಡಿಯಾ ಅಂತೇಳಿ 1933 ಇಂದ 1942 ತನಕ ಬಿಡ್ತಾರೆ ಇನ್ ಇಂಗ್ಲೀಷ್ ಆ್ಯಂಡ್ ಗುಜರಾತಿನಲ್ಲಿ ನವಜೀವನ್ ಅಂತೇಳಿ. ಯಂಗ್ ಇಂಡಿಯಾದನ್ನು ನವಜೀವನ್ ಅಂತೇಳಿ ಗುಜರಾತಿನಲ್ಲಿ ಬಿಡ್ತಾರೆ. ಆ್ಯಸ್ ಎನ್ ಎಡಿಟರ್ ಇಂಡಿಯನ್ ಒಪಿನಿಯನ್ ಇಂಗ್ಲೀಷ್ನಲ್ಲಿ ಮ್ಯಾಗ್ಝಿನ್ ಪಬ್ಲಿಷ್ ಮಾಡ್ತಾರೆ, ಮತ್ತು ಗುಜರಾತಿನಲ್ಲಿ ಪಬ್ಲಿಷ್ ಮಾಡ್ತಾರೆ. ಹಿಂದಿನಲ್ಲಿ ಮತ್ತು ತಮಿಳಲ್ಲಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ತನಕ ಪಬ್ಲಿಷ್ ಮಾಡ್ತಾರೆ 1903 ಇಂದ 1915 ತನಕ. ಹರಿಜನ್ನು 1919 ಇಂದ 31 ತನಕ ಮಾಡ್ತಾರೆ ಇಂಗ್ಲೀಷ್, ಗುಜರಾತಿ, ಹಿಂದಿನಲ್ಲಿ. ಯಂಗ್ ಇಂಡಿಯಾನ 1933 ಇಂದ 42 ತನಕ ಮಾಡ್ತಾರೆ. ಯಂಗ್ ಇಂಡಿಯಾ ಅಂತೇಳಿ ಇಂಗ್ಲೀಷ್ನಲ್ಲಿ ಪಬ್ಲಿಷ್ ಮಾಡ್ತಾರೆ. ಗುಜರಾತಿನಲ್ಲಿ ನವಜೀವನ್ ಅಂತೇಳಿ ಹೆಸರಲ್ಲಿ ಪಬ್ಲಿಷ್ ಮಾಡ್ತಾರೆ. ಅದರ್ ನೇಮ್ಸ್ ಆಫ್ ಗಾಂಧಿ, ಮಹಾನ್ ಮಹಾತ್ಮ ಅಂತೇಳಿ. ಅದರ್ ನೇಮ್ಸ್ ಆಫ್ ಗಾಂಧಿ, ಮಹಾನ್ ಮಹಾತ್ಮ, ಗ್ರೇಟ್ ಸೈಂಟ್ ಬೈ
ಪ್ರಂಜೀವನ್ ಮೆಹ್ತಾ ಮಹಾನ್ ಮಹಾತ್ಮ ಅಂತೇಳಿ. ಮಹಾತ್ಮ ಅಂತ ದ ಹೈಯೆಸ್ಟ್ ಸೋಲ್ ಅಂತೇಳಿ ಕರೆದಿದ್ದು ರವೀಂದ್ರನಾಥ್ ಟಾಗೋರ್. ಮಲಂಗ್ ಬಾಬಾ, ನಂಗಾ ಫಕೀರ್, ನೇಕೆಡ್ ಸೈಂಟ್ ಅಂತ ಹೇಳಿ ಬೈ ಕಬೈಲೀಸ್ ಆಫ್ ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಕರೆದಿದ್ರು. ಮಲಂಗ್ ಬಾಬಾ ಅಥವಾ ನಂಗಾ ಫಕೀರ್ ಅಂತೇಳಿ ಕಬೈಲೀಸ್ ಆಫ್ ನಾರ್ತ್ ವೆಸ್ಟ್ ಫ್ರಾಂಟಿಯರ್. ಹಾಫ್ ನೇಕೆಡ್ ಸೈಂಟ್, ಅರ್ಧ ನಂಗಾ ಫಕೀರ್ ಅಥವಾ ಇಂಡಿಯನ್ ಫಕೀರ್, ಟ್ರೇಟರ್ ಫಕೀರ್ ಅಂತೇಳಿ ಕರೆದಿದ್ದು ವಿನ್ಸ್ಟನ್ ಚರ್ಚಿಲ್ ಕರೆದಿರ್ತಾನೆ. ರಾಷ್ಟ್ರಪಿತ ಅಂತ ಕರೆಯೋದು ಸುಭಾಷ್ ಚಂದ್ರ ಬೋಸ್. ನೇಕೆಡ್ ಫಕೀರ್, ಮಲಂಗ್ ಬಾಬಾ ನೇಕೆಡ್ ಫಕೀರ್ ಅಂತ ಹೇಳಿ ಕರೆಯೋದು ಕಬೈಲೀಸ್ ಆಫ್ ನಾರ್ತ್ ವೆಸ್ಟ್ ಫ್ರಾಂಟಿಯರ್. ಹಾಫ್ ನೇಕೆಡ್ ಫಕೀರ್ ಅಥವಾ ಅರ್ಧ ನಂಗಾ ಫಕೀರ್, ಇಂಡಿಯನ್ ಫಕೀರ್, ಟ್ರೇಟರ್ ಫಕೀರ್ ಅಂತ ಕರೆಯೋದು ವಿನ್ಸ್ಟನ್ ಚರ್ಚಿಲ್. ಮಹಾತ್ಮ ಅಂತ ಕರೆಯೋದು ರವೀಂದ್ರನಾಥ್ ಟಾಗೋರ್. ಮಹಾನ್ ಮಹಾತ್ಮ ಅಂತ ಕರೆಯೋದು ಪ್ರಂಜೀವನ್ ಮೆಹ್ತಾ. ಈ ಆಲ್ಸೋ ಕಾಲ್ಡ್ ಬಾಪು ಅಂತೇಳಿ ಕರೀತಾರೆ. ಗುಜರಾತಿನಲ್ಲಿ ಟರ್ಮ್ ಎಂಡಿಮೆಂಟ್ ಫಾರ್ ಫಾದರ್. ಬಾಪು ಅಂದರೆ ಫಾದರ್ ಅಂತೇಳಿ, ಆ್ಯಂಡ್ ಗಾಂಧೀಜಿ ಅಂತೇಳಿ ಕೂಡ ಕರೀತಾರೆ. ಬಯೋಗ್ರಫಿ ಆಫ್ ಗಾಂಧಿ. ಬಯೋಗ್ರಫಿ ಆಫ್ ಗಾಂಧಿ ಯಾವ ಇದೆ ಅಂತಂದರೆ, MK ಗಾಂಧಿ ಇನ್ ಇಂಡಿಯನ್ ಪೇಟ್ರಿಯಟ್ ಇನ್ ಸೌತ್ ಆಫ್ರಿಕಾ. ಇದನ್ನು ಜೋಸೆಫ್ ಬರೆದಿದ್ದಾರೆ, ಜೋಸೆಫ್ ಜೆ ಡೋಕ್ ಅಂತೇಳಿ 1909ನಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ನೆಕ್ಸ್ಟ್ ದ ಲೈಫ್ ಆಫ್ ಮಹಾತ್ಮ ಗಾಂಧಿ, ಲೂಯಿಸ್ ಫಿಶರ್ ಬರೆದಿರೋದು 1915ನಲ್ಲಿ. ದ ಫಸ್ಟ್ ಫುಲ್ ಬಯೋಗ್ರಫಿ ಆಫ್ ಮಹಾತ್ಮ ಗಾಂಧಿ, ದ ಲೈಫ್ ಆಫ್ ಮಹಾತ್ಮ ಗಾಂಧಿ, ಫಸ್ಟ್ ಫುಲ್ ಬಯೋಗ್ರಫಿ ಆಫ್ ಮಹಾತ್ಮ ಗಾಂಧಿ, ಲೂಯಿಸ್ ಫಿಶರ್. ಅವ್ರದ್ದೇ ಆಟೋಬಯೋಗ್ರಫಿ, ಅದು ಫುಲ್ ಬಯೋಗ್ರಫಿ ಇಲ್ಲ, ಅಪ್ ಟು 1921 ತನಕ ಮಾತ್ರ ಇರೋದು. ಗಾಂಧಿ ಬಿಫೋರ್ ಇಂಡಿಯಾ, ಇದನ್ನು 2013ನಲ್ಲಿ ಬರೆದಿದ್ದಾರೆ. ಗಾಂಧಿ ಬಿಫೋರ್ ಇಂಡಿಯಾ ಆ್ಯಂಡ್ ಗಾಂಧಿ ದ ಇಯರ್ಸ್ ದಟ್ ಚೇಂಜ್ ದ ವರ್ಲ್ಡ್ 2018ನಲ್ಲಿ ರಾಮಚಂದ್ರ ಗುಹಾ ಬರೆದಿದ್ದಾರೆ. ಗಾಂಧಿ ಬಿಫೋರ್ ಇಂಡಿಯಾ ಆ್ಯಂಡ್ ಗಾಂಧಿ ದ ಇಯರ್ಸ್ ದಟ್ ಚೇಂಜ್ ದ ವರ್ಲ್ಡ್ ಅಂತೇಳಿ 2018ನಲ್ಲಿ ರಾಮಚಂದ್ರ ಗುಹಾ ಬರೆದಿದ್ದಾರೆ. ಇಷ್ಟೆಲ್ಲ ಇವೆಂಟ್ಸ್ಗಳು ಗಾಂಧಿಯ ಬಗ್ಗೆ ಇರೋಂಥ ಫ್ಯಾಕ್ಟ್ಸ್ಗಳನ್ನು ನಾವು ಜ್ಞಾಪಕ ಇಟ್ಕೊಂಡಿರಬೇಕು.